ನಮಸ್ಕಾರ ಗುರು. ನಾವಿವತ್ತು ನೋಡಕ್ ಹೋಗ್ತಾ ಇರೋ ಮೂವಿ ಹೆಸರು ಚಿನ್ನದ ಮನುಷ್ಯ. ನಾವು ಪೊನ್ಮನ್ ಮಲಯಾಳಂನ ಸೂಪರ್ ಹಿಟ್ ಮೂವಿ. ಸಿನಿಮಾ ಶುರುವಾಗುತ್ತೆ ಕೊಲ್ಲಂ ಅನ್ನೋ ಒಂದು ಊರಿಂದ. ಈ ಊರಲ್ಲಿದ್ದಂತ ಒಂದು ಚರ್ಚ್ ಕಾಂಪೌಂಡ್ ಮೇಲೆ ಒಂದು ಪಾರ್ಟಿಯ ಪೋಸ್ಟರ್ ಅನ್ನು ಅಂಟಿಸಿರ್ತಾರೆ. ಇದನ್ನ ನೋಡಿದ ಚರ್ಚ್ ಜನಗಳು ಆ ಪೋಸ್ಟರ್ ಗಳನ್ನ ಕಿತ್ತಾಕ್ತಿರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಬ್ರೂನೋ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಈ ಚರ್ಚಿನವರೆಲ್ಲ ಪೋಸ್ಟರ್ಸ್ ನ ಕಿತ್ತಾಕ್ತಿರೋದನ್ನ ನೋಡಿ ಯಾಕೆ ಹಂಗೆ ಕಿತ್ತಾಕ್ತಾ ಇದ್ದೀರಾ ಅಂತ ಹೇಳಿ ಅವ್ರ ಹತ್ರ ಹೋಗಿ ಜಗಳ ಮಾಡಿ ಅವ್ರಿಗೆ ರಕ್ತ ಬರೋ ತರ ಹೊಡೆದ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಚರ್ಚ್ ನ ಫಾದರ್ ಬ್ರೂನೋನ ಕರ್ಸ್ಬಿಟ್ಟು ಇವನಿಗೆ ಸಾರಿ ಕೇಳು, ಯಾಕೆ ಅವನಿಗೆ ಆತರ ಹೊಡೆದಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ಬ್ರೂನೋ ದೌಲತಿಂದ ನಾನ್ ಸಾರಿ ಕೇಳಲ್ಲ, ನನ್ನನ್ನ ಸೇವ್ ಮಾಡಕ್ಕೆ ಪಾರ್ಟಿಯವರು ನನ್ ಜೊತೆಗಿದ್ದಾರೆ ಅಂತ ದೌಲತಿಂದ ಮಾತಾಡ್ತಿರ್ತಾನೆ. ಫಾದರ್ ಹೇಳ್ತಾರೆ, ನೀನು ಇಲ್ಲೇ ಕಾಂಪ್ರೂವ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅವನು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ. ಅದಕ್ಕೆ ಬ್ರೂನೋ ಪೊಲೀಸ್ ಸ್ಟೇಷನ್ ತಾನೇ, ಕಂಪ್ಲೇಂಟ್ ಕೊಟ್ಕೊಳ್ಳಿ, ಪಾರ್ಟಿಯವರೆಲ್ಲ ನನ್ನ ಜೊತೆ ನಿಂತ್ಕೊಂಡು ನನ್ನನ್ನ ಸೇವ್ ಮಾಡ್ತಾರೆ ಅನ್ನೋ ದುರಾಂಕಾರದಿಂದ ಮಾತಾಡ್ತಿರ್ತಾನೆ. ಇನ್ನೊಂದ್ ಕಡೆ ಬ್ರೂನೋನ ತಾಯಿ ಮತ್ತೆ ಅವರ ತಂಗಿನ ತೋರಿಸ್ತಾರೆ. ಈಗ ಅವರ ತಂಗಿಗೆ ಮದುವೆ ಫಿಕ್ಸ್ ಹಾಕಿದೆ. ಮದುವೆ ಗಂಡಿನ ಕಡೆಯವರು 25 ತೊಲೆ ಚಿನ್ನನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಗಂಡಿನವರ ಅಮ್ಮ ಬಂದ್ಬಿಟ್ಟು, ನಮಗೆ ಬೇರೆದೇ ಒಂದು ಸಂಬಂಧ ಬಂದಿತ್ತು, ಅವರು 23 ತೊಲೆ ಚಿನ್ನ ಕೊಡ್ತೀನಿ ಅಂದ್ರು, ನೀವು 25 ತೊಲೆ ಚಿನ್ನ ಕೊಡ್ತೀನಿ ಅಂತ ಹೇಳಿದ್ರಲ್ವಾ, ಅದಕ್ಕೋಸ್ಕರ ನಾವು ನಿಮ್ ಮಗಳ ಜೊತೆಗೇನೆ ಮದುವೆ ಫಿಕ್ಸ್ ಮಾಡಿದೀವಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಬ್ರೂನೋಗೆ ಪಾರ್ಟಿ ಕೆಲಸ ಬಂದ್ಬಿಟ್ಟು ಅವನಿಗೆ ಇನ್ಕಮ್ ಬರೋ ತರ ಕೆಲಸನ ಯಾವ್ದು ಮಾಡ್ತಾನೆ ಇರಲ್ಲ. ಈಗ ಬ್ರೂನೋ ತಾಯಿ ಮತ್ತೆ ಅವರ ತಂಗಿ ಒಬ್ಬರ ಮನೆಗೆ ಹೋಗಿ, ನಿಮ್ಮ ಹತ್ರ ಚಿನ್ನ ಇದೆಯಲ್ವಾ, ಅದನ್ನ ನಮಗೆ ಕೊಟ್ಟಿರಿ, ನನ್ನ ಮಗಳ ಮದ್ವೆ ಆದ್ಮೇಲೆ ವರದಕ್ಷಿಣೆ ದುಡ್ಡು ಬರುತ್ತಲ್ವಾ, ಅವಾಗ ನಾನು ಚಿನ್ನನ ನಿಮ್ಗೆ ವಾಪಸ್ ತಂದು ಕೊಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅವರು, ನನ್ನ ಹತ್ರ ಎಲ್ಲಿದೆ ಅಷ್ಟೊಂದು ಚಿನ್ನ, ನಾನ್ ಹಾಕೊಂಡಿರೋದೆಲ್ಲ ಉಮಾ ಗೋಲ್ಡ್ ಅಂತ ಹೇಳಿ ಅವರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಬ್ರೂನೋ ಮನೆಗೆ ಬಂದಿರ್ತಾನೆ. ಅಷ್ಟರಲ್ಲಿ ಅವ್ರ ಅಮ್ಮ ಮತ್ತೆ ತಂಗಿ ಇಬ್ರು ಬರ್ತಾರೆ. ಈಗ ಅವ್ರ ಅಮ್ಮ ಬ್ರೂನೋಗೆ ಬೈತಿದ್ದಾರೆ, ನೀನು ಪಾರ್ಟಿ ಅಂತ ಓಡಾಡ್ತೀಯಲ್ಲ, ನಿನ್ನ ತಂಗಿ ಮದುವೆಗೆ 25 ತೊಲೆ ಚಿನ್ನ ಬೇಕು, ಅದನ್ನ ನೀನ್ ಪಾರ್ಟಿಯವ್ರು ಮಾಡಿಸ್ಕೊಡ್ತಾರ ಅಂತ ಬೈತಿರ್ಬೇಕಾದ್ರೆ ಬ್ರೂನೋ, ನನ್ನ ಪಾರ್ಟಿಯವರೆಲ್ಲ ನನಗೆ ಸಪೋರ್ಟ್ ಮಾಡ್ತಾರೆ, ನನ್ನ ತಂಗಿ ಮದುವೆನ ನಾನು ಗ್ರ್ಯಾಂಡ್ ಆಗಿ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಬ್ರೂನೋ ಪಾರ್ಟಿ ಆಫೀಸ್ಗೆ ಬರ್ತಾನೆ. ಅಲ್ಲಿ ಪಾರ್ಟಿ ಆಫೀಸ್ ಅಲ್ಲಿ ಮೀಟಿಂಗ್ ಮಾಡ್ತಾ ಬ್ರೂನೋ ಮಾಡಿರೋ ಕೆಲಸದ ಬಗ್ಗೆ ಮಾತಾಡ್ತಾ ಇರ್ತಾನೆ. ಬ್ರೂನೋ ತಪ್ಪು ಮಾಡ್ಬಿಟ್ಟ, ನಾವ್ ಯಾರು ಅವನಿಗೆ ಸಪೋರ್ಟ್ ಮಾಡೋದಿಲ್ಲ ಅಂತ ಮಾತಾಡ್ಕೋತಾ ಇರ್ತಾರೆ. ಇವನು ಪಾರ್ಟಿ ಆಫೀಸ್ ಒಳಗಡೆ ಬಂದಾಗ ಸುನೀಲ್ ಅನ್ನೋ ಒಬ್ಬ ವ್ಯಕ್ತಿ ಬ್ರೂನೋಗೆ ಹೇಳ್ತಿದ್ದಾನೆ, ಆ ಚರ್ಚ್ ವ್ಯಕ್ತಿಗೆ ನೀನ್ ಯಾಕೆ ಕೊಡ್ದೆ, ಅವನು ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಪಾರ್ಟಿಯವ್ರು ಕೂಡ ಯಾರು ಸಪೋರ್ಟ್ ಮಾಡ್ತಿಲ್ಲ ನಿನಗೆ ಅಂತ ಹೇಳ್ತಿದ್ದಾನೆ, ನಾನು ಬೇರೆ ಜಾಗನ ಅರೇಂಜ್ ಮಾಡ್ತೀನಿ, ಸ್ವಲ್ಪ ದಿನ ನೀನು ಕಣ್ಮರೆ ಆಗಿರೋದು ಒಳ್ಳೇದು ಅಂತ ಹೇಳ್ತಿದ್ದಾನೆ. ಇವಾಗ ಬ್ರೂನೋ ಶರ್ಮಾ ಅನ್ನೋ ಒಬ್ಬ ವ್ಯಕ್ತಿಯ ರೂಮ್ ಅಲ್ಲಿ ಇರ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಶರ್ಮಾನು ಯಾರು ಇವನು, ಯಾಕೆ ಇಲ್ಲಿ ಬಂದಿದ್ದಾನೆ ಅಂತ ತಲೆ ಕೆಡಿಸ್ಕೊಂತಾನೆ. ಆಮೇಲೆ ಅವ್ನ ಫ್ರೆಂಡ್ ಬಂದು ಪಾರ್ಟಿ ಕಡೆಯಿಂದ ಬಂದಿರೋದು, ಏನೋ ಸ್ವಲ್ಪ ಸಮಸ್ಯೆ ಇದೆಯಂತೆ, ಸ್ವಲ್ಪ ದಿನ ಆದ್ಮೇಲೆ ಇವ್ನು ರಿಟರ್ನ್ ಹೋಗ್ಬಿಡ್ತಾನೆ. ರಿಟರ್ನ್ ಹೋಗೋವರೆಗೂ ನಮ್ಗೆ ಎಣ್ಣೆಗೆ ಊಟಕ್ಕೆಲ್ಲ ಸಮಸ್ಯೆ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಶರ್ಮಾನು ಅದಕ್ಕೆ ಸುಮ್ನಾಗಿ ಒಳಗಡೆ ಬಂದು ಕೂತ್ಕೊಂತಾನೆ. ರೂಮ್ ಅಲ್ಲಿ ಎಣ್ಣೆ ಹೊಡಿತಿದ್ದಾರೆ. ಎಣ್ಣೆ ಹೊಡಿಬೇಕಾದ್ರೆ ತಂಗಿ ಮದುವೆ ಬಗ್ಗೆ ಯೋಚನೆ ಮಾಡ್ಕೊಂಡು ತುಂಬಾ ಬೇಜಾರಾಗಿರೋದನ್ನ ನೋಡಿ ಶರ್ಮಾ ಕೇಳ್ತಾನೆ. ಅದಕ್ಕೆ ಇರೋ ವೇಷನ್ ಎಲ್ಲ ಬ್ರೂನೋ ಹೇಳ್ತಾನೆ. ಈಗ ಶರ್ಮಾ ಬ್ರೂನೋಗೆ ಹೆಲ್ಪ್ ಮಾಡ್ಬೇಕು ಅಂತ ಬಾಶ್ರಿನ್ ಅನ್ನೋ ಒಬ್ಬ ವ್ಯಕ್ತಿಗೆ ಫೋನ್ ಮಾಡಿ, ನನ್ನ ಫ್ರೆಂಡು ತಂಗಿದು ಮದುವೆ ಇದೆ, ಅವನಿಗೆ ಸ್ವಲ್ಪ ಚಿನ್ನ ಬೇಕಾಗಿದೆ, ಅದಕ್ಕೋಸ್ಕರ ನೀನ್ ಸ್ವಲ್ಪ ಅರೇಂಜ್ ಮಾಡ್ಕೊಡ್ಬೇಕಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಶರ್ಮಾ ಬ್ರೂನೋನ ಒಂದು ಬಾರ್ಗೆ ಕರ್ಕೊಂಡ್ ಬರ್ತಾನೆ. ಅಲ್ಲಿಗೆ ನಮ್ಮ ಹೀರೋ ಎಂಟ್ರಿ ಆಗ್ತಾನೆ. ಆ ಬಾರ್ಗೆ ನಮ್ಮ ಸಿನಿಮಾದ ಹೀರೋ ಅಜೇಶ್ ಬರ್ತಾನೆ. ಈ ಅಜೇಶ್ ಏನ್ ಕೆಲಸ ಮಾಡ್ತಾನಪ್ಪ ಅಂದ್ರೆ, ಇವನೊಬ್ಬ ಚಿನ್ನದ ವ್ಯಾಪಾರಿ. ಯಾರು ತೊಂದರೆ ಇರ್ತಾರೋ, ಮದುವೆಗೆ ಚಿನ್ನ ಹಾಕೊಳಕ್ ಆಗೋದಿಲ್ವೋ ಅಂತವ್ರಿಗೆ ಇವನು ಚಿನ್ನನ ಕೊಡ್ತಾನೆ. ಮದುವೆ ಆದ್ಮೇಲೆ ಆ ಮದುವೆಯಲ್ಲಿ ಬಂದಿದ್ದಂತ ಮೊಯ್ ದುಡ್ಡಿಂದ ಇವನು ದುಡ್ಡನ್ನ ಇಸ್ಕೊಂಡು ಚಿನ್ನಕ್ಕೆ ವಜಾ ಮಾಡ್ಕೊಳ್ಳೋದು. ಇನ್ ಕೇಸ್ ಏನಾದ್ರು ಮೊಯ್ ದುಡ್ಡು ಏನಾದ್ರು ಕಡಿಮೆ ಆಯ್ತು ಅಂದ್ರೆ, ಎಷ್ಟು ದುಡ್ಡು ಕಡಿಮೆ ಇರುತ್ತೋ ಅಷ್ಟು ಚಿನ್ನನ ಇವನು ವಾಪಸ್ ಎತ್ಕೊಂಡು ಹೋಗೋದು. ಸಿಂಪಲ್ ಕೆಲಸ. ಇಲ್ಲಿಗೆ ಅಜೇಶ್ ಏನು ಕರ್ಸಿದ್ದಾರೆ ಅಂದ್ರೆ, ಇವಾಗ ಬ್ರೂನೋ ತಂಗಿಗೆ 25 ತೊಲೆ ಚಿನ್ನ ಕೊಡೋದು, ಮದುವೆ ಆದ್ಮೇಲೆ ಅವರು ಬಂದಿಂತ ಮೊಯ್ ದುಡ್ಡಲ್ಲಿ ಇವರ ಚಿನ್ನಕ್ಕೆ ಜಮಾ ಮಾಡ್ಕೊಳ್ಳೋದು ಅಂತ ಇವರು ತೀರ್ಮಾನ ಮಾಡ್ತಿರ್ತಾರೆ. ಇದಕ್ಕೆ ರಿಜಿಸ್ಟ್ರೇಷನ್ ಕೂಡ ಇರುತ್ತೆ. ಸೀನಲ್ಗೆ ಕಟ್ಟಾಗಿ ಮದುವೆ ಡೇ ಬರುತ್ತೆ. ಅವರ ತಾಯಿ ತುಂಬಾನೇ ಗೊಂದಲದಿಂದ ವೇಟ್ ಮಾಡ್ತಿದ್ದಾರೆ, ಇನ್ನು ಚಿನ್ನದ ಹುಡುಗ ಬರ್ಲಿಲ್ವಲ್ಲ ಹಂಗೆ ಹಿಂಗೆ ಅಂತ. ಈ ಕಡೆ ಶರ್ಮಾ ಮತ್ತೆ ಬ್ರೂನೋನು ವೇಟ್ ಮಾಡ್ತಿದ್ದಾರೆ. ಇವ್ರಿಗೆಲ್ಲ ತುಂಬಾ ಭಯ ಶುರು ಆಗಿರುತ್ತೆ, ಎಲ್ಲಿ ಅಜೇಶ್ ಕೈ ಎತ್ಬಿಡ್ತಾನೋ ಅಂತ. ಇವಾಗ ಅಜೇಶ್ ಒಂದು ಸ್ಪ್ಲೆಂಡರ್ ಗಾಡಿಯಲ್ಲಿ ಬರ್ತಿದ್ದಾನೆ. ಈಗ ಮನೆ ಒಳಗಡೆ ಬಂದು ಆ ಚಿನ್ನನೆಲ್ಲ ತೂಕ ಮಾಡಿ ಬ್ರೂನೋ ತಂಗಿಯಾದ ಸ್ಟೆಫಿಗೆ ಚಿನ್ನನೆಲ್ಲ ಹಾಕೊಳಕ್ ಹೇಳ್ತಾನೆ. ಚಿನ್ನನೆಲ್ಲ ತೂಕ ಮಾಡೈತಲ್ಲ, ನೀವೆಲ್ಲ ಹೊರಗಡೆ ಹೋಗಿ ನಾನು ಹಾಕೋತೀನಿ ಅಂತ ಸ್ವಲ್ಪ ದುರಾಂಕಾರದಲ್ಲಿ ಹೇಳ್ತಾಳೆ. ಅದಕ್ಕೆ ಇವಾಗ ಅಜೇಶ್ ಅಗ್ರಿಮೆಂಟ್ ಸೈನ್ ಮಾಡ್ದಿರಾ ನಾನು ಹೆಂಗ್ ಹೊರಗಡೆ ಹೋಗಕ್ಕಾಗತ್ತೆ ಅಂತ ಹೇಳ್ತಾ ಸ್ಟೆಫಿ ಕೈಲಿ ಅಗ್ರಿಮೆಂಟ್ ನ ಕೊಡ್ತಿರ್ತಾನೆ. ಅಷ್ಟರಲ್ಲಿ ಅವ್ರ ಅಮ್ಮ ಕಿತ್ಕೊಂಡು ಅವ್ರ ಅಮ್ಮನೇ ಸೈನ್ ಮಾಡ್ಬಿಡ್ತಾರೆ. ಈಗ ಸ್ಟೆಫಿ ಒಡವೆ ಎಲ್ಲಾನು ಹಾಕೊಂಡು ರೆಡಿ ಆಗ್ತಿದ್ದಾಳೆ ಮದುವೆಗೆ. ನಮ್ಮ ಹುಡುಗರು ಟೆರೆಸ್ ಮೇಲೆ ಎಣ್ಣೆ ಹಾಕೊಂಡು ಪಾರ್ಟಿ ಮಾಡ್ತಿದ್ದಾರೆ, ಫುಲ್ ಚಿಲ್ ಆಗಿದ್ದಾರೆ. ಇವಾಗ ನೈಟ್ ರಿಸೆಪ್ಷನ್ ನಡೀತಿದೆ, ನಮ್ಮ ಹುಡುಗರದು ಪಾರ್ಟಿ ಎಲ್ಲ ಜೋರಾಗಿ ನಡೀತಿದೆ.
ಆದ್ರೆ ಸಮಸ್ಯೆ ಏನಂದ್ರೆ ಬ್ರೂನೋ ಮಾಡ್ಕೊಂಡಿದ್ದ ಜಗಳದಿಂದ ಚರ್ಚ್ ಕಡೆಯವರು ಮತ್ತೆ ಪಾರ್ಟಿ ಕಡೆಯವರು ಯಾರು ಈ ಮದ್ವೆಗೆ ಬಂದಿಲ್ಲ ಅಂದ್ರೆ ಏನಾಯ್ತು, ಇವ್ರಿಗೆ ಅನ್ಕೊಂಡಿದ್ದಷ್ಟು ಮೂವಿ ದುಡ್ಡು ಕಲೆಕ್ಟ್ ಆಗಿಲ್ಲ. ಏನೇ ಆಗ್ಲಿ ಅವನಿಗೆ ದುಡ್ಡು ಕೊಡ್ಲೇಬೇಕಲ್ವಾ, ಇಲ್ಲ ಅಂದ್ರೆ ಅವನು ಚಿನ್ನನ ವಾಪಸ್ ಎತ್ಕೊಂಡು ಹೋಗ್ಬಿಡ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗು ಚರ್ಚ್ ಅಲ್ಲಿ ಮ್ಯಾರಿಯೋ ಅನ್ನೋ ಜೊತೆ ಸ್ಟೆಫಿಗೆ ಮದುವೆ ಆಗ್ತಿದೆ. ಈ ಕಡೆ ನಮ್ಮ ಅಜೇಶು ಚಡ್ಡಿ ಹಾಕೊಂಡು ಬೀಚ್ ಸುತ್ತ ಎಲ್ಲ ಓಡಾಡ್ಕೊಂಡು ಫುಲ್ ಎಂಜಾಯ್ ಮಾಡ್ತಿದ್ದಾನೆ. ಈಗ ಮದುವೆ ಎಲ್ಲ ಮುಗ್ದಿದೆ. ಅಜೇಶು ಮದುವೆ ಎಲ್ಲ ಮುಗೀತಲ್ಲ, ಲೆಕ್ಕ ಹಾಕೊಂಡು ಹೋಗಬೇಕು ಅಂತ ರೆಡಿ ಆಗ್ಬಿಟ್ಟು ಬಂದಿದ್ದಾನೆ. 13 ತೊಲೆ ಚಿನ್ನಕ್ಕಷ್ಟೇ ಸಮವಾಗ್ತಿದೆ. ಇನ್ನು ಮಿಕ್ಕಿದ ಚಿನ್ನಕ್ಕೆ ದುಡ್ಡು ಇವ್ರ ಹತ್ರ ಕಲೆಕ್ಟ್ ಆಗಿರಲ್ಲ. ಅದಕ್ಕೆ ನಮ್ಮ ಅಜೇಶು ಸ್ಟೆಫಿ ಹಾಕೊಂಡಿರೋ ದೊಡ್ಡ ಸರ ಇದೆಯಲ್ಲ ಅದು 12 ತೊಲೆ ತೂಗುತ್ತೆ. ಈಗ ನೀವು ಸ್ಟೆಫಿನ ಕರೀರಿ, ನಾನು ಆ ದೊಡ್ಡ ಸರನ ತಗೊಂಡು ವಾಪಸ್ ಹೋಗ್ತೀನಿ ಅಂತ ಹೇಳ್ತಿದ್ದಾನೆ. ಸ್ಟೆಫಿನ ಕರೆಯಕ್ಕೆ ಹೇಳ್ತಾರೆ. ಅವ್ರ ಅಮ್ಮ ಹೋಗೋಷ್ಟರಲ್ಲಿ ಸ್ಟೆಫಿ ಮತ್ತೆ ಮ್ಯಾರಿಯೋ ರೂಮ್ ಒಳಗಡೆ ಹೋಗಿ ಲಾಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ರೂಮ್ ಬಾಗಲ್ನ ತಟ್ಟಿ ಸ್ಟೆಫಿನ ಕೇಳಿದಾಗ ಮಾರಿಯೋ ಮಲಗಿದ ಮೇಲೆ ಬಂದು ಆ ಚಿನ್ನನ ಕೊಡ್ತೀನಿ ಅಂತ ಹೇಳ್ತಾಳೆ. ಅಜೇಶು ಇವಾಗ ಸ್ವಲ್ಪ ಕೋಪ ಮಾಡ್ಕೊಂಡು ಇನ್ ಎಲ್ಲಾ ಸೇರ್ಕೊಂಡು ನಾಟಕ ಆಡ್ತಿದ್ರ ಅಂತ ಇರ್ಬೇಕಾದ್ರೆ ಅಲ್ಲಿಗೆ ಬ್ರೂನೋ ಬಂದು ಅಜೇಶ್ ನ ಎಳೆದು ಮನೆಯಿಂದ ಆಚೆ ಹಾಕ್ಬಿಟ್ಟು ಸ್ಟೆಫಿ ಹೇಳ್ತಿದ್ದಾಳಲ್ವಾ ಮಾರಿಯೋ ಮಲಗಿದ ಮೇಲೆ ಹೊರಗಡೆ ಬಂದು ಚಿನ್ನನ ಕೊಡ್ತೀನಿ ಅಂತ, ಇವಾಗ ನೀನು ಆಚೆನೆ ಇರು ಅಂತ ಹೇಳ್ಬಿಟ್ಟು ಜಗಳ ಮಾಡಕ್ ಶುರು ಮಾಡ್ತಾನೆ. ಅಷ್ಟರಲ್ಲಿ ಅವ್ರ ಅಮ್ಮ ನೀನ್ ಚಿನ್ನಕ್ಕೆ ನಾವೇನು ಮೋಸ ಮಾಡಲ್ಲ, ನಾವು ರಿಟರ್ನ್ ಕೊಡ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಅವನು ಮಲ್ಕೊಳ್ಳೋದು ಯಾವಾಗ ಅಂತ ನನಗೇನ್ ಗೊತ್ತಾಗುತ್ತೆ ಅಂತ ಕೇಳ್ತಿರ್ಬೇಕಾದ್ರೆ ಅವ್ರ ಅಮ್ಮ ಹೇಳ್ತಾರೆ ಲೈಟ್ ಆಫ್ ಮಾಡಿದ ತಕ್ಷಣ ಅವನು ಮಲ್ಕೊಂಡ್ಬಿಡ್ತಾನೆ ಅಂತ ಇವ್ರ ಅಮ್ಮ ಅಜೇಶ್ಗೆ ಹೇಳ್ತಿದ್ದಾರೆ. ಇದಕ್ಕೆ ಅಜೇಶು ನಾನು ಅವ್ರ ರೂಮ್ ಲೈಟ್ ಕಾಣೋ ತರ ಎಲ್ಲಾದ್ರೂ ಕೂತ್ಕೊಬೇಕು ಅಂತ ಹೇಳ್ಬಿಟ್ಟು ಎಣ್ಣೆ ತರಿಸ್ಕೊಂಡು ಅಲ್ಲೇ ಕುಡ್ಕೊಂಡು ಕೂತಿರ್ತಾನೆ. ಆದ್ರೆ ಎಷ್ಟು ಹೊತ್ತಾದ್ರೂ ಅವ್ರ ರೂಮ್ ಲೈಟ್ ಆಫೇ ಆಗಲ್ಲ. ನೋಡ್ಕೊಂಡೆ ಇವನು ನಿದ್ದೆ ಮಾಡ್ಬಿಡ್ತಾನೆ. ಕಣ್ಬಿಟ್ಟು ನೋಡಿದ್ರೆ ಬೆಳಿಗ್ಗೆ ಆಗ್ಬಿಟ್ಟಿರುತ್ತೆ. ಈ ಕಡೆ ನೋಡಿದ್ರೆ ಸ್ಟೆಫಿ ಮತ್ತೆ ಮರಿಯೋ ಆಟೋ ಮೇಲೆ ಹತ್ಕೊಂಡು ಮರಿಯೋ ಊರಿಗೆ ಹೋಗ್ತಿದ್ದಾರೆ. ಇದನ್ನ ನೋಡಿದ ಅಜೇಶು ಅವ್ರನ್ನ ನಿಲ್ಸ್ಬೇಕು ಅಂತ ಓಡೋಗ್ತಾನೆ. ಆದ್ರೆ ಅವರು ನಿಂತ್ಕೊಳ್ಳೋದಿಲ್ಲ. ಇವನ ಗಾಡಿನ ಎತ್ಕೊಂಡು ಅವ್ರನ್ನ ಫಾಲೋ ಮಾಡ್ಬೇಕಂತ ನೋಡ್ಬೇಕಾದ್ರೆ ಇವನ ಗಾಡಿ ಟೈರ್ ಪಂಚರ್ ಆಗಿದೆ. ಈ ಪಂಚರ್ ಯಾರು ಮಾಡಿದ್ದು ಅಂತ ಅಜೇಶು ಬ್ರೂನೋಗೆ ಮತ್ತೆ ಅವರ ತಾಯಿಗೆ ಬೈತಿರ್ತಾನೆ. ಅವಳು ಎಲ್ಲಿಗೆ ಹೋದ್ಲು, ಅವಳ ಅಡ್ರೆಸ್ ಕೊಡಿ, ಇಲ್ಲಾಂದ್ರೆ ಇನ್ವಿಟೇಷನ್ ಕಾರ್ಡ್ ಕೊಡಿ, ನಾನು ಅಡ್ರೆಸ್ ಹುಡ್ಕೊಂಡು ಹೋಗ್ತೀನಿ ಅಂತ ಕೇಳ್ತಿರ್ಬೇಕಾದ್ರೆ ನೀನು ಅಲ್ಲಿಗೆ ಹೋದ್ರೆ ಹಿಂತಿರುಗಿ ಬರ್ತೀಯ ಅನ್ನೋ ಗ್ಯಾರಂಟಿನೇ ಇರಲ್ಲ. ಸ್ವಲ್ಪ ದಿನ ವೆಯ್ಟ್ ಮಾಡು, ನಾನೇ ಆ ಊರಿಗೆ ಹೋಗಿ ಹೆಂಗಾದ್ರೂ ಮಾಡಿ ಅವ್ರ ಹತ್ರ ಇರೋ ಚಿನ್ನನ ಈಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಿರ್ತಾನೆ. ಆತರ ಎಲ್ಲ ಆಗಲ್ಲ, ಚಿನ್ನನ ಯಾವ ಕೈಯಲ್ಲಿ ಕೊಟ್ಟಿದ್ದೆ ನಾನು ಅದೇ ಕೈಲಿ ಈಸ್ಕೊಂಡು ಹೋಗೋ ತನಕ ನಾನು ವಾಪಸ್ ಹೋಗಲ್ಲ, ಆಟ ಅಂದ್ರೆ ಆಟ ಅಂತ ಅವನು ಅಲ್ಲೇ ಕೂತಿರ್ತಾನೆ. ಇದಕ್ಕೆ ಬ್ರೂನೋ ಅವ್ರೂರು ತಲೆ ವೆಟ್ಟಿಚರ. ಆ ಊರಿನ ಸುತ್ತಮುತ್ತ ನೀರು ತುಂಬಿಕೊಂಡಿದೆ. ಹೋಗೋದಿಕ್ಕೆ ಬರೋದಿಕ್ಕೆ ಇರೋದೇ ಒಂದು ದಾರಿ. ಅಲ್ಲಿಗೆ ಹೋದ್ರೆ ನೀನ್ ಜೀವ ಸಾಯ್ದೆ ಬರೋದಿಲ್ಲ, ನಾನು ಹೇಳದ್ನ ಕೇಳು ಅಂತ ಹೇಳ್ತಿರ್ಬೇಕಾದ್ರೆ ಇವನ್ ಮಾತನ್ನ ಗಂಭೀರವಾಗಿ ತಗೊಂಡಿರಾ ಅಜೇಶು ಬೈಕ್ ನ ತಳ್ಕೊಂಡು ಹೋಗ್ಬಿಡ್ತಾನೆ. ನೆಕ್ಸ್ಟ್ ನಮ್ಗೆ ಮರಿಯಾ ಅವರು ಊರು ತೋರಿಸ್ತಾರೆ. ಆ ಊರಲ್ಲಿ ನೈಟ್ ರಿಸೆಪ್ಷನ್ ಕೂಡ ಇಟ್ಕೊಂಡಿದ್ದಾರೆ. ಅಲ್ಲಿ ಸ್ಟೆಫಿ ಇವಾಗ ಚಿನ್ನನೆಲ್ಲ ಹಾಕೊಂಡು ರೆಡಿ ಆಗ್ತಿದ್ದಾಳೆ. ಅವ್ರನ್ನ ನೋಡಕ್ ಬಂದವರೆಲ್ಲ ಕೈಯಲ್ಲೇ ಅಳತೆ ಮಾಡಿ ಚಿನ್ನ ಎಷ್ಟಿದೆ ಅಂತ ನೋಡ್ತಿದ್ದಾರೆ. ಈಗ ಸ್ಟೆಫಿ ಮತ್ತೆ ಮರಿಯೋ ಸ್ಟೇಜ್ ಮೇಲೆ ಹೋಗಿರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮರಿಯೋ ಸ್ಟೇಜ್ ಇಂದ ಕೆಳಗಡೆ ಬಂದು ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ನಿಂತಿರ್ತಾನೆ. ಸ್ಟೇಜ್ ಮೇಲೆ ಸ್ಟೆಫಿ ಒಬ್ಳೆ ಕೂತಿದ್ದಾಳೆ. ಇವಳು ಗಾಬರಿಯಿಂದ ಎಲ್ಲಾ ಜನಗಳನ್ನ ನೋಡ್ತಿರ್ಬೇಕಾದ್ರೆ ಅಲ್ಲೇ ನಮ್ಮ ಅಜೇಶ್ ಅನ್ನು ಕೂಡ ನೋಡ್ಬಿಡ್ತಾನೆ. ಅಷ್ಟರಲ್ಲಿ ಸ್ಟೆಫಿ ಅವ್ರ ಮನೆಯವ್ರು ಕೂಡ ಅಲ್ಲಿಗೆ ಬರ್ತಾರೆ. ಸ್ಟೆಫಿ ಅವ್ರ ಅಮ್ಮನ್ನ ತಬ್ಕೊಂಡು ಅಜೇಶ್ ಇಲ್ಲಿಗೆ ಬಂದಿದ್ದಾನೆ, ನನ್ಗೆ ಎಲ್ಲಿ ಹೋದ್ರು ನೆಮ್ಮದಿ ಇಲ್ಲ ಅನ್ನೋ ತರ ಹೇಳ್ತಿದ್ದಾಳೆ. ಅಷ್ಟರಲ್ಲಿ ಸ್ಟೆಫಿ ಅವರ ಅತ್ತೆ ಬಂದು ಸ್ಟೆಫಿ ಮತ್ತೆ ಅವ್ರ ಅಮ್ಮನ ಊಟ ಕೂತ್ಕೊಳ್ಳಕ್ ಹೇಳ್ತಾರೆ. ಸಡನ್ ಆಗಿ ಪಕ್ಕದಲ್ಲಿ ಅಜೇಶ್ ಬಂದು ಊಟ ಕೂತ್ಕೊಂಡ್ಬಿಡ್ತಾನೆ. ಇವ್ರಿಗೆ ಊಟ ಬಡಿಸ್ತಿದ್ದಂತ ಮಾರಿಯವರ ಅಕ್ಕನ ಗಂಡ ಒಬ್ಬ ಇವ್ರು ಯಾರು ಅಂತ ಸ್ಟೆಫಿಗೆ ಕೇಳಿದಾಗ ಅದಕ್ಕೆ ಅಜೇಶು ನಾನು ಸ್ಟೆಫಿಗೆ ಕಜಿನ್ ಅಂತ ಹೇಳ್ತಿದ್ದಾನೆ. ಅಷ್ಟರಲ್ಲಿ ಸ್ಟೆಫಿ ಊಟನ ಅರ್ಧಕ್ಕೆ ಬಿಟ್ಟು ಎದ್ದೋಗ್ಬಿಡ್ತಾಳೆ. ಈಗ ಸ್ಟೆಫಿ ಅವರ ಅಮ್ಮ ಮರಿಯೋ ಮನೆಯವ್ರಿಗೆ ಚಿನ್ನದ ಮೇಲೆ ಸ್ವಲ್ಪ ವ್ಯಾಮೋಹ ಜಾಸ್ತಿ ಇದೆ. ಸ್ವಲ್ಪ ದಿನದಲ್ಲಿ ಒಂದು ಹಬ್ಬ ಬರ್ತಿದೆ. ಆ ಹಬ್ಬಕ್ಕೆ ಸ್ಟೆಫಿ ಮನೆಗ್ ಬರ್ತಾಳೆ. ಮನೆಗ್ ಬಂದ್ಮೇಲೆ ನಿನ್ನ ಚಿನ್ನನ ಈಸ್ಕೊಂಡು ನಾನು ನಿನಗೆ ರಿಟರ್ನ್ ಕೊಡ್ತೀನಿ, ಅಲ್ಲಿವರೆಗೂ ಯಾವ್ದೇ ತರದ ತೊಂದರೆ ಕೊಡ್ಬೇಡ ಅಂತ ಕೇಳ್ಕೊತಾ ಇರ್ತಾಳೆ. ಇನ್ ಕೇಳಿದ ಅಜೇಶು ಊಟನ ಅರ್ಧಕ್ಕೆ ಬಿಟ್ಟು ಅಲ್ಲಿಂದ ಎದ್ದು ಹೋಗ್ಬಿಡ್ತಾನೆ. ಮರಿಯಾ ಹುಡುಗರು ಎಣ್ಣೆ ಹೊಡಿತಾರೋ ಜಾಗಕ್ಕೆ ಮರಿಯಾ ಅವರ ಅಕ್ಕನ ಗಂಡ ಅಜೇಶ್ ನ ಕರ್ಕೊಂಡ್ ಬರ್ತಾರೆ. ಇಲ್ಲಿ ಬ್ರೂನೋ ಕೂಡ ಇದ್ದಾನೆ. ಒಂದ್ 10 ನಿಮಿಷಕ್ಕೆ ನಮ್ಮ ಅಜೇಶು ಅಲ್ಲಿರೋ ಎಣ್ಣೆನೆಲ್ಲ ಕುಡಿದು ಖಾಲಿ ಮಾಡ್ಬಿಟ್ಟು ಕಾಲ್ ದಬಾಕೊಂಡು ಬಿದ್ದಿರ್ತಾನೆ. ಇದೇ ಟೈಮ್ಗೆ ಬ್ರೂನೋ ಅಜೇಶನ್ನ ಸಾಯಿಸ್ಬಿಡೋಣ ಅಂತ ಒಂದು ದೊಡ್ಡ ಕಲ್ನ ಎತ್ಕೊಂಡು ನಿಂತಿರ್ತಾನೆ. ಆದ್ರೆ ಅವನಿಗೆ ಯಾಕೋ ಬೇಡ ಅನ್ನಿಸ್ತೇನೋ ಕಲ್ನ ಸೈಡ್ಗೆ ಇಟ್ಬಿಟ್ಟು ಸುಮ್ಮನಾಗ್ತಾನೆ. ಬೆಳಿಗ್ಗೆ ಆಗುತ್ತೆ. ಬ್ರೂನೋ ಮತ್ತೆ ಅಜೇಶು
ಟಿಫನ್ ಮಾಡ್ಕೊಂಡ್ ಕೂತಿದ್ದಾರೆ. ಮರಿಯ ತಂಗಿಗೆ ಮದುವೆ ಕೂಡ ಫಿಕ್ಸ್ ಆಗಿದೆ. ಅವಳು ಅಜೇಶ್ ನ ನೋಡಿ ಸ್ವಲ್ಪ ಇಂಪ್ರೆಸ್ ಆಗೋಗಿದ್ದಾಳೆ. ಟಿಫನ್ ಆದ್ಮೇಲೆ ಅಜೇಶ್ ಮತ್ತೆ ಬ್ರೂನೋ ಊರ್ಗ್ ಹೋಗ್ಬೇಕಾಗಿರುತ್ತೆ. ಅದಕ್ಕೆ ಸ್ಟೆಫಿನ ಸ್ವಲ್ಪ ರೋಡ್ ತನಕ ಬಾ ಅಂತ ಕರೀತಾನೆ. ಬಂದ ಮೇಲೆ ನನ್ ಚಿನ್ನನ ಕೊಡು ಅಂತ ಸ್ವಲ್ಪ ಗದರಿಸ್ತಾನೆ. ಅದಕ್ಕೆ ಸ್ಟೆಫಿ ಸ್ವಲ್ಪ ಗಾಂಚಲಿಯಿಂದ ನಿನ್ನ ಚಿನ್ನ ಯಾವುದು, ಇದು ನನ್ ಚಿನ್ನ, ನಾನು ರಿಟರ್ನ್ ಕೊಡ್ತೀನಿ ಅಂತ ನಾನೇನಾದ್ರು ಅಗ್ರಿಮೆಂಟ್ ಗೆ ಸೈನ್ ಹಾಕಿದೀನ, ಪಕ್ಕದಲ್ಲಿ ಗರ್ಡ್ಗೊಂಬ ತರ ನಿಂತಿದ್ದಾನಲ್ಲ ಮಣ್ಣ ಅವನನ್ನ ಕೇಳು, ಈ ಮದ್ವೆ ನನಗೆ ಇಷ್ಟನಾ ಇಷ್ಟ ಇಲ್ವಾ ಅಂತ ಒಂದು ಮಾತು ಕೇಳ್ದೇನೆ ಆ ದಾಂಡಿಂಗ್ ಜೊತೆ ನನ್ ಮದುವೆ ಮಾಡಿದ್ದಾನಲ್ಲ ಅಂತ ಬೈತಿರ್ತಾಳೆ. ಮಾರಿಯೋ ಅವನ ಕೆಲ್ಸಕ್ಕೆ ಹೋಗ್ಬೇಕು ಅಂತ ದೋಣಿ ತಗೊಂಡು ಹೋಗ್ತಿರ್ತಾನೆ. ಅಷ್ಟರಲ್ಲಿ ಆ ಕಡೆಯಿಂದ 3 ಜನ ಹುಡುಗರು ಬರ್ತಾರೆ. ಇಂದಿನ ದಿನ ಮಾರಿಯೋ ಮಾಡ್ತಿದ್ದ ಸೀಗಡಿ ಫಾರ್ಮ್ ಇಂದ ಒಂದಷ್ಟು ಜನ ಸೀಗಡಿನ ಕದ್ಬಿಟ್ಟು ತಿನ್ಬಿಟ್ಟಿರ್ತಾರೆ. ಆದ್ರೆ ಆ ಹುಡುಗರು ನಾವು ಮಾಡಿಲ್ಲ ಅಂತ ಹೇಳಲಿಕ್ಕೆ ಇಲ್ಲಿ ಬಂದಿರ್ತಾರೆ. ಫಸ್ಟೇ ಇವನಿಗೆ ಗೊತ್ತಿರುತ್ತೆ ಈ ನನ್ನ ಮಕ್ಕಳೇ ಮಾಡಿದ್ದಾರೆ ಅಂತ. ಈಗ ಅವ್ರ 3 ಜನಕ್ಕೂ ಹಾಕೊಂಡು ವಾನ್ಸಿರೋದನ್ನ ಅಜೇಶು ಮತ್ತೆ ಬ್ರೂನೋ ನೋಡ್ಬಿಡ್ತಾರೆ. ಈ ತರ ಆಡ್ತಿದ್ದಾನಲ್ಲ ಇವನ ಹತ್ರ ನಾವು ಚಿನ್ನನ ಹೆಂಗೆ ವಾಪಸ್ ತಗೊಳ್ಳೋದು ಅಂತ ಯೋಚನೆ ಶುರು ಆಗುತ್ತೆ. ಆದ್ರೆ ಅಜೇಶು ಚಿನ್ನ ತಗೊಂಡೇ ನಾನು ವಾಪಸ್ ಹೋಗೋದು, ಇಲ್ಲ ಅಂದ್ರೆ ಈ ಊರ್ ಬಿಟ್ಟು ಹೋಗೋದೇ ಇಲ್ಲ ಅಂತ ಆ ಊರಲ್ಲೇ ಇದ್ದಂತ ಒಂದು ಲಾಡ್ಜ್ ಅಲ್ಲಿ ಉಳ್ಕೊಂತಾನೆ. ಬ್ರೂನೋ ಕೂಡ ನಾನು ಇಲ್ಲಿ ಎಣ್ಣೆ ಹೊಡೆಯಕ್ಕೆ ಹೋಗ್ತಾ ಇದ್ದೀನಿ, ಬರೋದಿದ್ರೆ ಬಾ ಅಂತ ಕರೆದ್ಬಿಟ್ಟು ರೂಮ್ ಒಳಗಡೆ ಹೋಗಿ ಬಂದು ಚೆನ್ನಾಗಿ ಎಣ್ಣೆ ಹೊಡೆದ್ಬಿಟ್ಟು ಅಜೇಶು ಮಲ್ಕೊಂಡ್ಬಿಡ್ತಾನೆ. ಈಗ ಬ್ರೂನೋಗೆ ಒಂದು ಕಾಲ್ ಬರುತ್ತೆ. ಫೋನ್ ಎತ್ಕೊಂಡು ಈಚೆ ಬರ್ತಾನೆ. ಆ ಫೋನಲ್ಲಿ ಏನ್ ಮಾತಾಡ್ತಾರೆ ಅಂತ ಕೇಳಿಸಲ್ಲ, ಅವರು ಹೇಳಲ್ಲ. ಈ ಕಾಲ್ ಆದ್ಮೇಲೆ ಅಕ್ಕಪಕ್ಕ ಯಾರಾದ್ರೂ ಇದಾರ ಅಂತ ನೋಡ್ಬಿಟ್ಟು ಬ್ರೂನೋ ರೂಮ್ ಒಳಗಡೆ ಬಂದು ಕಿಟಕಿ ಬಾಗಿಲನ್ನೆಲ್ಲ ಕ್ಲೋಸ್ ಮಾಡಿ ಅಲ್ಲೇ ಇದ್ದಂತ ಒಂದು ಪಂಚೆ ಬಟನ ಎತ್ಕೊಂಡು ಅಜೇಶನ್ನ ಸಾಯಿಸೋ ತರ ಬರ್ತಾನೆ. ಆದ್ರೆ ಅಜೇಶನ್ನ ಸಾಯಿಸಲ್ಲ, ಇವನು ನೇಣ ಹಾಕೊಳಕ್ ಹೋಗಿರ್ತಾನೆ. ಇನ್ನೇನು ನೇಣ ಹಾಕೊಂಡು ಇವನು ಸತ್ತೋಗ್ಬೇಕು ಅನ್ನೋ ಅಷ್ಟರಲ್ಲಿ ಅಜೇಶು ಎಚ್ಚರಾಗಿ ಅವನಿಗೆ ಬೈದು ನಿನ್ ತಂಗಿ ಮಾಡಿದ್ರೆ ಸಾಕಾಗಿಲ್ವಾ, ನೀನು ಇವಾಗ ಸತ್ತೋಗ್ಬಿಟ್ಟು ಜೈಲ್ಗೆ ನನ್ನನ್ನ ಅಲಿಸ್ತೀಯ ಅಂತ ಬೈದು ಅವನಿಗೆ ಬುದ್ಧಿ ಹೇಳ್ತಿರ್ತಾನೆ. ಈ ತರ ಬೈತಿರ್ಬೇಕಾದ್ರೆ ಅಲ್ಲಿಗೆ ಆಂಬ್ರೋಸ್ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಇವನ್ ಯಾರಪ್ಪ ಅಂದ್ರೆ ಇವನಿಗೆ ಚಿನ್ನ ಕೊಟ್ಟಿದ್ನಲ್ಲ ಅವರ ಮಗ. ಯಾಕೆ 3 ದಿನದಿಂದ ನಮ್ಮ ಅಪ್ಪನ ಫೋನ್ ಪಿಕ್ ಮಾಡ್ತಿಲ್ವಾ ಅಂತ ಅಜೇಶ್ಗೆ ಕಪಾಲಕ್ಕೆ ಸರ್ಯಾಗಿ ಬರಸಿರ್ತಾನೆ. ಆದ್ರೆ ಅಜೇಶ್ ನಡೆದಿರೋ ವಿಷಯನೆಲ್ಲ ಆಂಬ್ರೋಸ್ಗೆ ಹೇಳದ್ಮೇಲೆ ಆಂಬ್ರೋಸ್ಗೆ ಪಾಪ ಅಂತ ಕರುಣೆ ಬಂದು ಅವನೇ ಸ್ವಲ್ಪ ಖರ್ಚಿಗೆ ದುಡ್ಡು ಕೊಟ್ಟು ಇನ್ನು 3 ದಿನದಲ್ಲಿ ನೀನು ಆ ಚಿನ್ನನ ರಿಕವರಿ ಮಾಡ್ಕೊಡ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಅಜೇಶು ಬ್ರೂನೋ ಹತ್ರ ಅವರ ಭಾವನಾ ನಂಬರ್ನ ಈಸ್ಕೊಂಡು ಕಾಲ್ ಮಾಡ್ಬಿಟ್ಟು ನಮ್ಮ ಹತ್ರ 2 ಇಂಪೋರ್ಟೆಡ್ ಬಾಟಲ್ಸ್ ಇದೆ, ಅದನ್ನ ತಗೊಂಡು ನಾಳೆ ನಿಮ್ಮ ಸಿಗಡಿ ಫಾರಮ್ಗೆ ಬರ್ತೀವಿ, ಪಾರ್ಟಿ ಮಾಡೋಣ ಅಂತ ಕೇಳ್ತಿರ್ಬೇಕಾದ್ರೆ ಸರಿ ಆಯ್ತು ಬನ್ನಿ ಅಂತಾನೆ. ಇವರು ನೆಕ್ಸ್ಟ್ ಡೇ ಪಾರ್ಟಿ ಮಾಡಕ್ಕೆ ಅಂತ ಅವರ ಫಾರಮ್ಗೆ ಹೋಗ್ತಾರೆ. ಈಗ ಪಾರ್ಟಿ ಶುರು ಮಾಡೇ ಬಿಡ್ತಾರೆ. ಎಲ್ಲರೂ ಚೆನ್ನಾಗಿ ಕುಡಿದಿದ್ದಾರೆ. ಮಾರಿಯೋ ಅಜೇಶ್ ಹೇಳ್ತಾನೆ ಜಾಸ್ತಿ ಕುಡಿಬೇಡಿ, ಕಂಟ್ರೋಲ್ ತಪ್ತೀರಾ ಅಂತ. ಆದ್ರೆ ಅಜೇಶ್ ಹೇಳ್ತಾನೆ ನಾನು ಎಷ್ಟೇ ಕುಡಿದ್ರು ನನ್ನ ಕಂಟ್ರೋಲ್ ನಾನು ತಪ್ಪಲ್ಲ, ಏನು ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನೆಕ್ಸ್ಟ್ ಮಿನಿಟೇ ಹೋಗ್ಬಿಟ್ಟು ಮರಿಯೋ ಕಾಲನ್ನ ಇಟ್ಕೊಂಡು ಅದು ಇದು ಹೇಳ್ತಿರ್ತಾನೆ. ಅಷ್ಟರಲ್ಲಿ ಅವ್ರ ಫ್ರೆಂಡ್ಸು ಅಜೇಶ್ನ ಎಳ್ಕೊಂಡು ಅಲ್ಲಿಂದ ಹೋಗ್ತಾರೆ. ಬ್ರೂನೋ ಬಂದು ಇವನು ಕುಡಿದ ಅಮಲಲ್ಲಿ ಆತರ ಮಾಡ್ಬಿಟ್ಟಿದ್ದಾನೆ, ಕ್ಷಮಿಸಿ ಅಂತ ಕೇಳ್ತಿರ್ಬೇಕಾದ್ರೆ ಮರಿಯನ್ನು ಅವನೇ ಹೇಳಿದ್ನಲ್ಲ ಕುಡಿದು ಆತರ ಎಲ್ಲ ಮಾಡಲ್ಲ ಅಂತ. ಆದ್ರೆ ಬೇಕು ಅಂತಾನೆ ಅವ್ನು ನಾನು ಕಾಲರ್ ಇಟ್ಕೊಂಡಿರೋದು. ಅವನ್ಗೆ ನನ್ ಮೇಲೆ ಏನ್ ದ್ವೇಷ ಇದನ್ನ ನಾನು ತಿಳ್ಕೊಳ್ಳೇಬೇಕು. ನಾಳೆ 3 ಗಂಟೆಗೆ ಟೀ ಅಂಗಡಿ ಹತ್ರ ಅವನನ್ನ ಬರಕ್ಕೆ ಹೇಳು ಅಂತ ಮರಿಯನ್ನು ಬ್ರೂನೋಗೆ ಹೇಳ್ತಾನೆ. ನೆಕ್ಸ್ಟ್ ನಲ್ಲಿ ಮರಿಯನ್ಗೆ ಸ್ಟೆಫಿ ಮೇಲೆ ಡೌಟ್ ಬರುತ್ತೆ. ಆ ಅಜೇಶ್ ಯಾರು, ಅವ್ನ್ ಯಾಕೆ ಇನ್ನು ಊರ್ಗ್ ಹೋಗ್ತೀರಾ ಇಲ್ಲೇ ಇದ್ದಾನೆ ಅಂತ ಕೇಳ್ತಿರ್ತಾನೆ. ಇದಕ್ಕೆ ಅವನ ಹೆಂಡತಿ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ದೇನೆ ತಬೀಬಾಗಿ ಇರೋ ವಿಷಯನೆಲ್ಲ ಬಾಯ್ ಬಿಟ್ಬಿಡ್ತಾಳೆ. ಅವನಿಂದ ನಾವು ಚಿನ್ನನ ಇಸ್ಕೊಂಡಿದೀವಿ, ಅವ್ನ್ ಚಿನ್ನನ ಇಸ್ಕೊಂಡು ಹೋಗೋಸ್ಕರ ಅವನು ಇಲ್ಲೇ ಇದ್ದಾನೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಮರಿಯನ್ನು ತುಂಬಾ ಕೋಪಗೊಂಡು ಹೆಂಡತಿಗೆ ಕೈ ಮಾಡಕ್ ಹೋಗ್ತಾನೆ. ಅಷ್ಟರಲ್ಲಿ ಅವ್ರ ಮನೆಯವ್ರು ಬಂದು ಅದನ್ನ ಬಿಡಿಸ್ತಾರೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಮರಿಯನ್ನ ಮೀಟ್ ಮಾಡಕ್ಕೆ ಅಜೇಶ್ ಬರ್ತಿದ್ದಾನೆ ಟೀ ಅಂಗಡಿ ಹತ್ರ. ಮರಿಯನ್ನು ಸರಿ ಆಯ್ತು ಬಾ ಅಂತ ಯಾರು ಇಲ್ದಿರೋ ಜಾಗಕ್ಕೆ ಅಜೇಶ್ನ ಕರ್ಕೊಂಡು ಹೋಗ್ತಾನೆ. ಈಗ ಅಜೇಶು ನಿನ್ನೆ ನೈಟು ಮರಿಯನ್ ಕಾಲರ್ ಹಿಡ್ಕೊಂಡು ಬಟನ್ಸ್ ಎಲ್ಲ ಕಿತ್ತಾಗಿದ್ದಕ್ಕೆ ಹೊಸ ಶರ್ಟ್ ತಗೊಂಡಿರ್ತಾನೆ. ಅದನ್ನ ಈಸ್ಕೊಂಡು ಮರಿಯನ್ನು ಬೆಂಕಿ ಹಾಕಿ ಸುಟ್ಟು ಬಿಡ್ತಾನೆ. ಈಗ ಮರಿಯನ್ಗೆ ಎಲ್ಲ ವಿಷಯ ಗೊತ್ತಾಗಿದೆ ಅಂತ ಅಜೇಶ್ಗೂ ಗೊತ್ತಾಗುತ್ತೆ. ಈಗ ಹೇಳ್ತಾನೆ ನಿಮ್ಮ ಮೇಲೆ ನನಗೆ ಯಾವುದೇ ತರ ದ್ವೇಷ ಇಲ್ಲ, ನನಗೆ ಕೊಡ್ಬೇಕಾದಂತ ಚಿನ್ನನ ವಾಪಸ್ ಕೊಟ್ರೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಮರಿಯನ್ನು ಅಜೇಶ್ಗೆ ಹೊಡಿಯೋದಕ್ಕೆ ಶುರು ಮಾಡ್ಕೊಂತಾನೆ. ಮರಿಯನ್ ಹೇಳ್ತಾನೆ ಆ ಚಿನ್ನ ನಾನು ವಾಪಸ್ ಕೊಡ್ಲಿಕ್ಕೆ ಆಗಲ್ಲ, ಸ್ಟೆಫಿ ಚಿನ್ನ ತರ್ತಾಳೆ ಅಂತಾನೆ ನಾನು ಅವಳನ್ನ ಮದುವೆ ಆಗಿದ್ದು, ಅದರಲ್ಲಿ ನಾನು ನನ್ನ ಅಕ್ಕನ ಗಂಟನ್ಗೆ ವರದಕ್ಷಿಣೆ ಕೊಡ್ಬೇಕು ಮತ್ತೆ ನನ್ನ ತಂಗಿಗೆ ಮದುವೆ ಕೂಡ ಮಾಡ್ಬೇಕು, ನೀನ್ ಏನೇ ಮಾಡಿದ್ರು ನಾ ಚಿನ್ನ ವಾಪಸ್ ಕೊಡಲ್ಲ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಅಜೇಶು ನಾನು ತಗೊಂಡು ಹೋಗ್ತೀನಿ ಅಂತ ಹೇಳ್ತಾ ಇರೋ ಸಮಯಕ್ಕೆ ಮರಿಯನ್ನು ಚಾಕು ತಗೊಂಡು ಅಜೇಶ್ಗೆ ಚುಚ್ಬಿಡ್ತಾನೆ.
ಹೋಗ್ಬಿಡ್ತಾನೆ. ಅಜೇಶನ್ನ ಅಲ್ಲೇ ಬಿಟ್ಟು ಮರಿಯನ್ನು ಹೋಗ್ಬಿಡ್ತಾನೆ. ಅದಕ್ಕೆ ಅಜೇಶು ಕೂ ಕೂ ಅಂತ ಕೂಗಿ ಅವನನ್ನ ಕಿಂಡಲ್ ಮಾಡ್ತಾ ಇರ್ತಾನೆ. ಈಗ ಮರಿಯೋ ಬೋಟ್ ಅಲ್ಲಿ ಮನೆಗೆ ಬಂದಾಗ ಆ ಚಾಕುನ ತೊಳಿತಾ ಇರೋದ್ನ ಸ್ಟೆಫಿ ನೋಡ್ಬಿಟ್ಟು ಅಜೇಶ್ಗೆ ಇವನು ಚಾಕುವಿಂದ ಚುಚ್ಬಿಟ್ಟಿದ್ದಾಳೆ ಅಂತ ಅವ್ರ ಅಣ್ಣಂಗೆ ಫೋನ್ ಮಾಡಿ ಹೇಳ್ತಾಳೆ. ಬೆಳಿಗ್ಗೆ ಬ್ರೂನೋ ಸ್ಟೆಫಿ ಅವರ ಮನೆಗೆ ಬಂದು ನಮ್ಮ ಅಮ್ಮಂಗೆ ಹುಷಾರಿಲ್ಲ, ನಾನು ಸ್ಟೆಫಿನ ಕರ್ಕೊಂಡು ಹೋಗೋದು ಬಂದಿದ್ದೀನಿ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಮರಿಯನ್ನು ಸ್ಟೆಫಿನ ಒಳಗಡೆ ಕಳೆದ್ಬಿಟ್ಟು ಅವಳ ಕೈಲಿದ್ದ ಬಳೆಗಳನ್ನೆಲ್ಲ ಕಿತ್ಕೊಂಡು ಅವಳನ್ನ ಇವಾಗ ಹೋಗು ಅಂತ ಹೇಳ್ತಾನೆ. ಈಗ ಇವರೆಲ್ಲ ಅಜೇಶ್ನ ಹುಡ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದಾರೆ. ಆದ್ರೆ ಅವ್ರ ಮನೆ ಬೀಗ ಹಾಕಿದೆ. ತಾಯಿ ಮತ್ತೆ ತಂಗಿ ಅಲ್ಲೇ ಹತ್ರದಲ್ಲಿದ್ದ ಇಟ್ಟಿಗೆ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿದ್ದಾರೆ. ಅವ್ರ ತಾಯಿ ಹೇಳ್ತಾರೆ, ಒಂದು ಕೆಲಸದ ಮೇಲೆ ಅವನು ಹೋಗಿ 1 ವಾರ ಆಯ್ತು, 2 ದಿನದಿಂದನೂ ಅವನು ಫೋನು ಮಾಡಿಲ್ಲ, ಏನಾಗಿದೆ ಅಂತ ನನಗೂ ಗೊತ್ತಿಲ್ಲ, ನಿಮ್ಗೆ ಏನಾದ್ರು ಗೊತ್ತಾದ್ರೆ ನನಗೆ ಫೋನ್ ಮಾಡಕ್ ಹೇಳಿ ಅಂತ ಹೇಳ್ತಾರೆ. ಇದನ್ನ ನೋಡಿ ಸ್ಟೆಫಿ ತುಂಬಾ ಬೇಜಾರ್ ಮಾಡ್ಕೊಂತಾಳೆ, ಅಜೇಶ್ಗೆ ಏನಾಗಿರ್ಬೋದು ಅಂತ. ಹಾಗೆ ಇವರ ಅಮ್ಮ ಮತ್ತೆ ಅವರ ತಂಗಿನ ನೋಡಿ ತುಂಬಾನೇ ಬೇಜಾರ್ ಮಾಡ್ಕೊಂತಾಳೆ. ಈಗ ಸ್ಟೆಫಿಗೆ ಅವಳ ತಪ್ಪಿನ ಅರಿವಾಗಿ ಅಜೇಶ್ಗೆ ವಾಪಸ್ ಚಿನ್ನ ಕೊಟ್ಬಿಡೋಣ ಅಂತ ಮರಿಯನ್ ಮನೆಗೆ ಬಂದು ಇನ್ನ ಎಲ್ಲಿಟ್ಟಿರ್ಬೋದು ಅಂತ ಹುಡುಕಾಡ್ತಿರ್ತಾಳೆ. ಆದ್ರೆ ಅವಳಿಗೆ ಸಿಗೋದಿಲ್ಲ. ಮಾರನೇ ದಿನ ಮರಿಯೋ ಕೀನ ಎಲ್ಲಿಡ್ತಾನೆ ಅಂತ ಸ್ಟೆಫಿ ನೋಡ್ತಾ ಇರ್ತಾಳೆ. ಇವನು ಫೋಟೋದ ಹತ್ರ ಕೀನ ಇಡ್ತಿದ್ದಾನೆ. ಮನೇಲಿ ಯಾರು ಇಲ್ದಿರೋದನ್ನ ನೋಡಿ ಸ್ಟೆಫಿ ಆ ಬೀಗನ ಎತ್ಕೊಂಡು ಬೀರುನ ಓಪನ್ ಮಾಡಿ 12 ತೊಲೆ ಮಾತ್ರ ಚಿನ್ನನ ಎತ್ಕೊಂಡು ಮಿಕ್ಕಿ ಚಿನ್ನನ ಅಲ್ಲೇ ಮಡಗ್ತಾ ಇರ್ತಾಳೆ. ಇಷ್ಟರಲ್ಲಿ ಮರಿಯನಪ್ಪ ಆ ಚಿನ್ನನ ಎತ್ಕೊಂತ ಇರೋದನ್ನ ನೋಡ್ಬಿಡ್ತಾನೆ. ಆದ್ರೆ ಇವನು ಏನು ಹೇಳ್ದಿರ ಅವಳನ್ನ ಡ್ರಾಪ್ ಮಾಡ್ಲಿಕ್ಕೆ ಹೋಗ್ತಾನೆ. ನೀನು ಇಲ್ಲಿಂದ ಹೋಗಿ ಆ ಬಸ್ ನ ಹತ್ಕೊಂಡ್ಬಿಟ್ರೆ ಸಾಕು, ಅಲ್ಲಿ ನಿನ್ನ ಯಾರು ತಡೆಯೋದಿಲ್ಲ ಅಂತ ಹೇಳಿ ಕಳಿಸ್ತಾ ಇರ್ತಾನೆ. ಈಗ ಸ್ಟೆಫಿ ಬಸ್ ಹತ್ತದನ್ನ ಮರಿಯನ್ ಕಡೆ ಒಬ್ಬ ಹುಡುಗ ನೋಡಿ ಮರಿಯಗೆ ಹೇಳ್ಬಿಡ್ತಾನೆ. ಸ್ಟೆಫಿ ಬಸ್ಸಲ್ಲಿ ಹೋಗ್ತಿರ್ಬೇಕಾದ್ರೆ ಸಡನ್ ಆಗಿ ಮರಿಯ ಬಂದು ಸ್ಟೆಫಿಗೆ ಹೊಡೆದು ಅಲ್ಲಿಂದ ಮನೆಗೆ ಹೇಳ್ಕೊಂಡು ಹೋಗ್ಬಿಡ್ತಾನೆ. ಒಂದಿನ ಮರಿಯನ್ ಊರಲ್ಲಿ ಹಬ್ಬ ಇರುತ್ತೆ. ಅವಾಗ ಸ್ಟೆಫಿಗೆ ಎಲ್ಲ ಚಿನ್ನನು ಹಾಕೊಂಡ್ಬರಕ್ಕೆ ಹೇಳ್ತಾನೆ. ಆದ್ರೆ ಸ್ಟೆಫಿ 13 ತೊಲೆ ಚಿನ್ನ ಮಾತ್ರ ಹಾಕೊಂಡು ಮಿಕ್ಕಿರೋ 12 ತೊಲೆ ಚಿನ್ನನ ಅಲ್ಲೇ ಮಡಗಿರ್ತಾಳೆ. ಯಾಕಂದ್ರೆ ಈ 13 ತೊಲೆ ಚಿನ್ನ ಮಾತ್ರ ನಂದು, ಮಿಕ್ಕಿರೋ 12 ತೊಲೆ ಆ ಹುಡುಗನದು ಅಂತ ಹೇಳ್ತಿರ್ತಾಳೆ. ಆ ಚಿನ್ನಕ್ಕೆ ಈಗ ರಕ್ತದ ಕಲೆ ಅಂಟ್ಕೊಂಡಿದೆ, ಇವಾಗ ನನಗೆ ಆ ಚಿನ್ನ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ ಮರಿಯನ್ನ ಆ ಚಿನ್ನನ ಎತ್ಕೊಂಡು ತನ್ನ ಸೊಂಟಿಗೆ ಸಿಕ್ಸ್ಕೊಂಡು ಅವಳನ್ನ ಜಾತ್ರೆಗೆ ಕರ್ಕೊಂಡು ಹೋಗ್ತಿದ್ದಾನೆ. ಅದೇ ಜಾತ್ರೆಗೆ ಅಜೇಶ್ ಕೂಡ ಬಂದಿರ್ತಾನೆ. ಈಗ ಮರಿಯನ್ನು ಬಂದು ಸ್ಟೆಫಿ ಮೇಲೆ ಒಂದ್ ಕಣ್ಣಿಟ್ಟಿರಿ ಅಂತ ಅವ್ರ ಕಡೆ ಹುಡುಗರಿಗೆ ಹೇಳ್ಬಿಟ್ಟು ಆ ಜಾತ್ರೆ ಒಳಗಡೆ ಹೋಗ್ತಾನೆ. ಈಗ ಮರಿಯನ್ನು ಚಿನ್ನನ ಅವನ್ ಸೊಂಟಿಗೆ ಸಿಕ್ಸ್ಕೊಂಡಿದ್ದಾನೆ ಅಂತ ಅಜೇಶ್ಗೆ ಗೊತ್ತಾಗುತ್ತೆ. ಇವಾಗ ಅಜೇಶು ಮರಿಯನ್ಗೆ ಕಾಲ್ ಮಾಡಿ, ನೀನು ಚಿನ್ನನ ತಗೊಂಡು ಇಲ್ಲಿಗೆ ಬರ್ಲಿಲ್ಲ ಅಂದ್ರೆ ನಿನ್ನ ಸಿಗಡಿ ಫಾರ್ಮ್ ಅಲ್ಲಿರೋ ಸಿಗಡಿನೆಲ್ಲ ಬಿಟ್ಟು ಬಿಡ್ತೀನಿ ಅಂತ ಎದುರಿಸ್ತಾ ಇರ್ತಾನೆ. ಅದಕ್ಕೆ ಮರಿಯನ್ನು ಕೋಪ ಮಾಡ್ಕೊಂಡು ಸಿಗಡಿ ಫಾರ್ಮ್ಗೆ ಓಡಿ ಬರ್ತಾರೆ. ಇಲ್ಲಿ ಇವರಿಬ್ಬರಿಗೂ ಒಂದು ಚಿಕ್ಕ ಫೈಟ್ ನಡೆಯುತ್ತೆ. ಆ ಫೈಟ್ ಅಲ್ಲಿ ಅಜೇಶ್ಗೆ ಚೆನ್ನಾಗಿ ಹೊಡಿತಾನೆ. ಆದ್ರೆ ಒಂದು ಮಿಷಿನ್ ಹತ್ರ ಹೋದಾಗ ಮರಿಯೋ ಕೈನ ಆ ಮಿಷಿನ್ಗೆ ಸಿಕ್ಸ್ಬಿಟ್ಟು ಅಜೇಶ್ ಎಲ್ಲಾ ಚಿನ್ನನ ತಗೊಂಡು ಈ ಕಡೆ ಬರ್ತಿರ್ಬೇಕಾದ್ರೆ ಮರಿಯನ್ ಕಡೆ ಜನ ಅಲ್ಲಿಗೆ ಮರಿಯನ್ನ ಹುಡ್ಕೊಂಡು ಬರ್ತಿದ್ದಾರೆ. ಇದೇ ಸಮಯಕ್ಕೆ ಬ್ರೂನೋ ಅಲ್ಲಿಗೆ ಬಂದು ಇವ್ರನ್ನ ನಾನು ನೋಡ್ಕೊತೀನಿ, ನೀನ್ ಚಿನ್ನ ತಗೊಂಡು ಹೋಗು ಅಂತ ಹೇಳ್ತಾನೆ. ಈಗ ಅಜೇಶು ಆ ಚಿನ್ನ ತಕೊಂಡು ಚರ್ಚ್ ಹತ್ರ ಬರ್ತಾನೆ. ಅಲ್ಲಿ ಸ್ಟೆಫಿ ವೆಯ್ಟ್ ಮಾಡ್ತಿದ್ದಾಳೆ. ಯಾಕಂದ್ರೆ ಇವನೇ ಹೇಳಿರ್ತಾನೆ ಚರ್ಚ್ ಹತ್ರ ವೆಯ್ಟ್ ಮಾಡು ಅಂತ. ಸ್ಟೆಫಿ ಹೇಳ್ತಾಳೆ, ಚಿನ್ನ ಇಲ್ದೇನೆ ನಾನು ಮನೆಗೆ ಹೋದ್ರೆ ನನ್ನ ಗಂಡ ನನ್ನ ಹೊಡೆದು ಸಾಯಿಸ್ಬಿಡ್ತಾನೆ ಅಂತ. ಅದಕ್ಕೆ ಅಜೇಶು ಕೊಲ್ಲಂಗೆ ವಾಪಸ್ ಹೋಗೋದಾದ್ರೆ ನೀವು ನನ್ನ ಜೊತೆ ಬನ್ನಿ ಅಂತ ಹೇಳ್ಬಿಟ್ಟು ಅವಳನ್ನ ಬೋಟಲ್ಲಿ ಕರ್ಕೊಂಡು ಹೋಗ್ತಿರ್ತಾನೆ. ಬೋಟಲ್ಲಿ ಹೋಗ್ತಿರ್ಬೇಕಾದ್ರೆ ಅಜೇಶು ಸ್ಟೆಫಿ ಜೊತೆ ಫ್ಲರ್ಟ್ ಮಾಡ್ಕೊಂಡು ಹೋಗ್ತಿದ್ದಾನೆ. ಇಲ್ಲಿಗೆ ಈ ಮೂವಿ ಮುಕ್ತಾಯ ಆಗುತ್ತೆ. ಇಲ್ಲಿಗೆ ಈ ಸಿನಿಮಾ ವಿಸ್ತಾರ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಮುಂದಿನ ಸಿನಿಮಾ ಜೊತೆ ಬರೋವರೆಗೂ ಜೋಪಾನವಾಗಿರಿ, ಜಾಗೃತರಾಗಿರಿ. ಜೈ